ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಕನ್ನಡದಲ್ಲಿ ಒಂದು ರಿಕ್ವೆಸ್ಟೆಡ್ ಆಗಿರುವಂತಹ ವಿಡಿಯೋ, ತುಂಬ ಜನ ಕೇಳಿರುವಂತಹ ಒಂದು ಪ್ರಶ್ನೆ. ಕೃಷ್ಣೇಗೌಡರ ಆನೆ, ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕೃಷ್ಣೇಗೌಡರ ಆನೆಯ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದೀರ. ಇವತ್ತು ನಾನು ಕೃಷ್ಣೇಗೌಡರ ಆನೆಯ ಬಗ್ಗೆ ತಿಳಿಸ್ಕೊಡ್ತೇನೆ. ಈಗಾಗಲೇ ನಾವು ಹಳೆಯ ವಿಡಿಯೋದಲ್ಲಿ ಕೃಷ್ಣೇಗೌಡರ ಆನೆಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಇವತ್ತು ಪುನಃ ಅದರ ಬಗ್ಗೆ ತಿಳ್ಕೊಳ್ಳುವ. ಪುಟ ಸಂಖ್ಯೆ 281ರಲ್ಲಿದೆ ನೋಡಿ. ಕೃಷ್ಣೇಗೌಡರ ಆನೆ, ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಈ ಒಂದು ಸಣ್ಣ ಕತೆ ತುಂಬಾ ಉದ್ದವಿರುವಂತಹ ಒಂದು ಕಥೆಯಾಗಿದೆ. ಇದರಲ್ಲಿ ಇಲ್ಲಿಂದ ಕತೆ ಪಾಠ ಆರಂಭವಾಗುವಂಥದ್ದು, ಅಂದರೆ ಕತೆ ಆರಂಭವಾಗುವಂಥದ್ದು ಇಲ್ಲಿಂದ ಆರಂಭ ಆಗ್ತದೆ. ತುಂಬಾ ಇಲ್ಲಿ ವಿಷಯಗಳನ್ನು ಕೊಟ್ಟಿದ್ದಾರೆ. ಆದರೆ ನಾವು ಅಷ್ಟೊಂದು ವಿಷಯಗಳನ್ನು ತಿಳ್ಕೊಂಡ್ರೆ, ನಾವು ಇದನ್ನು ಓದ್ತಾ ಹೋದರೆ ತುಂಬಾ ಸಮಯ ಹಿಡಿತದೆ. ನಾನು ಕಲ್ತಿರುವ ರೀತಿಯಲ್ಲಿ ನನಗೆ ಗೊತ್ತಿರುವಂತಹ ವಿಚಾರಗಳನ್ನು ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. 4, 5, 6, 7 ಪುಟದಷ್ಟೇನು ಕಥೆ ಇದೆ. ಈ ಒಂದು ಸಣ್ಣ ಕತೆ ಯಾವುದರ ವಿಚಾರ ಅಂತ ಹೇಳಿದರೆ, ನಮಗೆ ಕಥೆಯ ಹೆಡ್ಡಿಂಗಲ್ಲಿರುವಂತೆ ಕೃಷ್ಣೇಗೌಡರ ಆನೆ. ಇಲ್ಲಿ ಕೃಷ್ಣೇಗೌಡರು ಆನೆಯನ್ನು ಸಾಕಿರ್ತಾರೆ. ಆ ಆನೆಯ ಕಥೆಯೇ ಇಲ್ಲಿರುವಂಥದ್ದು. ಯಾವ ರೀತಿ ಕೃಷ್ಣೇಗೌಡರು ಆನೆಯನ್ನು ಸಾಕ್ತಾರೆ, ಆ ಆನೆ ಆ ಊರಿನ ಜನರಿಗೆಲ್ಲ ಎಷ್ಟೊಂದು ತೊಂದರೆಗಳನ್ನು ಕೊಡ್ತಾ ಇದೆ, ಆ ಊರಿನ ಜನರಿಗೆ ಆ ಆನೆಯಿಂದಲ್ಲ ಏನೆಲ್ಲ ತೊಂದರೆಗಳು ಉಂಟಾಗಿದೆ ಎನ್ನುವಂಥದ್ದೇ ಈ ಒಂದು ಕಥೆಯ ಸಾರಾಂಶ ಆಗಿದೆ. ಕೃಷ್ಣೇಗೌಡರ ಆನೆಯ ಕತೆ. ಈ ಕೃಷ್ಣೇಗೌಡರ ಆನೆಯ ಕಥೆಯಲ್ಲಿ ಇದು ಒಂದು ಮೂಡಿಗೆರೆ ಎಂಬ ಹಳ್ಳಿ, ಮೂಡಿಗೆರೆ ಎನ್ನುವಂತಹ ಹಳ್ಳಿಯಲ್ಲಿ ಆಗಿರುವಂತಹ ಕತೆ. ಆ ಒಂದು ಮೂಡಿಗೆರೆ ಹಳ್ಳಿಯಲ್ಲಿ ಏನೇ ತೊಂದರೆ ಆಗಲಿ, ಏನೇ ಗಲಿಬಿಲಿ ಆಗಲಿ, ಏನೇ ಒಂದು ಅಂಗಡಿ ಒಂದು ಮುರಿದು ಬಿದ್ದರೂ ಕೂಡ ಕೃಷ್ಣೇಗೌಡರ ಆನೆ ಇದಕ್ಕೆ ಕಾರಣ ಅಂತ ಹೇಳುವಂಥದ್ದು. ಕೊಟ್ಟಿಗೆ ಮುರಿದು ಬಿದ್ದರೂ ಕೂಡ ಆನೆ, ಒಂದು ತಂತಿ ಮುರಿದು ಬಿದ್ದರೂ ಕೂಡ ಆನೆ, ತಂತಿಗೆ ನಡುವೆ ಸಿಲುಕಿ ಮನುಷ್ಯನೊಬ್ಬ ಸಾಯುವಂತಹ ದುರ್ಘಟನೆ ಸಂಭವಿಸಲಿ, ಮನೆಯೊಳಗಿನ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಗಲಿ, ಮನೆಯೊಳಗೆ ಅಟ್ಟದ ಮೇಲಿನ ಹಳೆಯ ಒಂದು ಕೊಡಲಿ ಒಂದು ಚಲಿಸಲು ಕೂಡ ಆ ಊರಿನಲ್ಲಿ ಏನು ಹೇಳ್ತಾ ಇದ್ರು, ಕೃಷ್ಣೇಗೌಡರ ಆನೆಯೇ ಇದಕ್ಕೆ ಕಾರಣ ಅಂತ ಎಲ್ಲರೂ ಕೂಡ ದೂರನ್ನು ಹೇಳ್ತಾ ಇದ್ರು. ಒಟ್ಟಿನಲ್ಲಿ ಮೂಡಿಗೆರೆಯ ಜನ ತಮ್ಮ ಬದುಕಿನ ಪ್ರತಿಯೊಂದು ಆಗು ಹೋಗುಗಳು ಕೂಡ ಆನೆಯಿಂದಲೇ ಎನ್ನುವಂಥದ್ದು. ಆನೆ ಪ್ರತಿಯೊಂದು ಕಾರಣಕ್ಕೂ, ಪ್ರತಿಯೊಂದು ವಿಚಾರಕ್ಕೂ ಕೂಡ ಆನೆಯನ್ನೇ ದೂಷಿಸುವಂಥದ್ದು ಸರ್ವೇ ಸಾಮಾನ್ಯ ಆಗಿತ್ತು. ಎಲ್ಲಿ? ಮೂಡಿಗೆರೆ ಎನ್ನುವಂಥ ಹಳ್ಳಿಯಲ್ಲಿ. ಅದು ಗೌರಿ ಎಂಬ ಹೆಣ್ಣಾನೆ, ಪುಂಡು ಆನೆ ಅಲ್ಲ, ಅಂದರೆ ಆ ಮದ ಬಂದಂತಹ ಆನೆ ಅಲ್ಲ. ಇದೊಂದು ಗೌರಿ ಎನ್ನುವಂಥ ಹೆಣ್ಣಾನೆ. ಪೇಟೆಯಲ್ಲಿ ಹುಡುಗರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಪ್ರತಿಯೊಬ್ಬರಿಗೂ ಇಷ್ಟವಾಗಿರುವಂತಹ ಈ ಆನೆ ತನ್ನ ಜೀವನಯಾನಕ್ಕಾಗಿ ಎಲ್ಲ ಥರದ ವ್ಯವಹಾರಗಳನ್ನು ಕೂಡ ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡರ ಘಟ್ಟದ ಕೆಳಗಿನ ಗೊಳೂರು ಮಠದಲ್ಲಿ ಆನೆಯೊಂದು ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ. ನೋಡಿ, ಇಲ್ಲಿ ಕೃಷ್ಣೇಗೌಡ ಮೂಡಿಗೆರೆ ಹಳ್ಳಿಯವನು. ಅವನು ಯಾವುದೇ ಒಂದು ಕೆಲಸ ಮಾಡಲಿ ಅದರಲ್ಲಿ ಅವನಿಗೆ ಸಕ್ಸಸ್ ಇಲ್ಲ. ಅವನು ಎಲ್ಲದರಲ್ಲೂ ಕೂಡ ಸೋಲನ್ನು ಅನುಭವಿಸ್ತಾ ಇದ್ದ. ಯಾವ ಕೆಲಸ ಮಾಡಿದರೂ ಕೂಡ ಅವನಿಗೆ ಸೋಲು ಉಂಟಾಗುವಂಥದ್ದು, ನಷ್ಟ ಉಂಟಾಗುವಂಥದ್ದು. ಅವನು ಎಲ್ಲದರಲ್ಲೂ ಕೂಡ ಸೋಲ್ತಾ ಇದ್ದ. ಮತ್ತು ಎಲ್ಲದರಲ್ಲೂ ಕೂಡ ಅವನು ಪ್ರತಿಯೊಂದು ಕೆಲಸದಲ್ಲಿ ಕೂಡ ಸೋತು ಹೋಗ್ತಾ ಇದ್ದ. ಅಂಥ ಸಂದರ್ಭದಲ್ಲಿ ಕೃಷ್ಣೇಗೌಡ ಘಟ್ಟದ ಕೆಳಗೆ ಒಂದು ಮಠ ಇರ್ತದೆ. ಘಟ್ಟದ ಕೆಳಗೆ ಗುಳೂರು ಮಠ ಅಂತ ಇರ್ತದೆ. ಆ ಗುಳೂರು ಮಠದಲ್ಲಿ ಆನೆಯನ್ನು ಸಾಕಿರ್ತಾರೆ. ಆ ಆನೆ ಮರಿಯನ್ನು ಹಾಕಿರ್ತದೆ. ಆ ಮರಿ ಆನೆಯೇ ಗೌರಿ ಎನ್ನುವಂಥ ಹೆಣ್ಣಾನೆಯನ್ನೇ ಕೃಷ್ಣೇಗೌಡರು ಸಾಕುವಂಥದ್ದು. ಕೃಷ್ಣೇಗೌಡರು ಆ ಒಂದು ಗೌರಿ ಎನ್ನುವ ಹೆಣ್ಣಾನೆಯನ್ನು ತಂದು ಸಾಕ್ತಾರೆ. ಗೊಳೂರು ಮಠದವರಿಗೆ ಆ ಆನೆಯನ್ನು ಸಾಕುವುದಕ್ಕಿಂತ ಹೆಚ್ಚಾಗಿ ಅದರ ಮಾವುತನಾದ ವೇಲಾಯುಧನ ದುರ್ನಡತೆಯನ್ನು ಸಹಿಸುವುದು ಅಸಾಧ್ಯವಾದುದರಿಂದ ಹೇಗಾದರೂ ಆನೆಯ ಮಾವುತನನ್ನು ಯಾರಿಗಾದರೂ ದಾಟಿಸಬೇಕೆಂದು ನೋಡುತ್ತಿದ್ದಾಗ ವೇಲಾಯುಧ ಮಠದಲ್ಲಿ
ಮಾಡಿದ್ದ 4,500 ಸಾಲ ಹಿಂದಿರುಗಿಸಿದರೆ ಸಾಕು ಎಂದು ಕೃಷ್ಣೇಗೌಡನಿಗೆ ಆ ಆನೆಯನ್ನು ಕೊಟ್ಟಿರುತ್ತಾರೆ. ಚಾರ್ಮಾಡಿ ಹತ್ತಿರ ದಟ್ಟ ಕಾಡನ್ನು ಸರಕಾರ ವಿಮ್ಕೋ ಕಂಪನಿಗೆ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿರುತ್ತದೆ. ನೋಡಿ, ಇಲ್ಲಿ ಕತೆ ಆರಂಭ ಆಗ್ತದೆ. ಕೃಷ್ಣೇಗೌಡರು ಘಟ್ಟದ ಕೆಳಗೆ ಇರುವಂಥ ಗೊಳೂರು ಮಠದಲ್ಲಿರುವಂತಹ ಆನೆ ಮರಿಯನ್ನು ತಂದು ಸಾಕ್ತಾರೆ. ಯಾಕೆ ತಂದು ಸಾಕ್ತಾರೆ? ಅದು ಕೂಡ ಒಂದು ಕಾರಣ ಇದೆ. ಗೊಳೂರು ಮಠದವರು ಆನೆ ಸಾಕಿರ್ತಾರೆ, ಆ ಆನೆಗೆ ಮರಿ ಹಾಕಿರ್ತದೆ, ಆ ಆನೆ ಮರಿ ಹಾಕಿರ್ತದೆ. ಆ ಆನೆಯನ್ನು ನೋಡಿಕೊಳ್ಳುವಂತಹ ಮಾವುತ ಇದ್ದಾನಲ್ಲ, ಮಾವುತ ವೇಲಾಯುಧ ತುಂಬ ದುರ್ನಡತೆ ಮಾಡ್ತಾ ಇರ್ತಾನೆ, ಕುಡಿತಾ ಇರ್ತಾನೆ, ಏನೆಲ್ಲ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಆ ಮಠದವರಿಗೆ ಹೇಗಾದರೂ ಆ ಆನೆ ಮತ್ತು ಆನೆಯ ಮಾವುತನನ್ನು ಕಳುಹಿಸಬೇಕು ಅಂತ ಇರ್ತದೆ. ಆನೆಗಿಂತಲೂ ಹೆಚ್ಚಾಗಿ ಆ ಮಾವುತನಾದಂತಹ ವೇಲಾಯುಧನನ್ನು ಕಳುಹಿಸುವಂತಹ ಯೋಚನೆಯಲ್ಲಿದ್ದಂತಹ ಮಠವು ಕೃಷ್ಣೇಗೌಡರು ಆನೆಯನ್ನು ಸಾಕ್ತೇನೆ ಅಂತ ಹೇಳಿದಾಗ ಆನೆಯ ಜೊತೆಗೆ ಮಾವುತನನ್ನು ಕೂಡ ಕಳಿಸ್ತಾರೆ. ಯಾಕೆ ಕೃಷ್ಣೇಗೌಡರು ತಗೊಳ್ತಾರೆ ಅಂತ ಹೇಳಿದರೆ, ಅಲ್ಲಿ ಸರಕಾರ ಏನು ಮಾಡಿರ್ತದೆ ಅಂತ ಹೇಳಿದರೆ, ಬೆಂಕಿ ಕಡ್ಡಿಗೆ ಬೇಕಾಗುವಂತಹ ಮರದ ಬೆಂಕಿ ಕಡ್ಡಿ ಮಾಡಲಿಕ್ಕೆ ಮರ ಕಡಿಯಲು ಗುತ್ತಿಗೆಯನ್ನು ಕೊಟ್ಟಿರ್ತಾರೆ. ಎಲ್ಲಿ? ಚಾರ್ಮಾಡಿಯ ಹತ್ತಿರ ಕಾಡನ್ನು ಸರಕಾರ ಯಾರಿಗೆ ಕೊಟ್ಟಿರ್ತದೆ? ವಿಮ್ಕೋ ಕಂಪನಿಗೆ ಕೊಟ್ಟಿರ್ತಾರೆ. ಆ ವಿಮ್ಕೋ ಕಂಪನಿಗೆ ಕೊಟ್ಟು ಬೆಂಕಿ ಕಡ್ಡಿ ಮರ ಕಡಿಯಲು ಆ ಒಂದು ಗುತ್ತಿಗೆಯನ್ನು ಕೊಟ್ಟಿರುವಂಥದ್ದು. ಆ ಚಾರ್ಮಾಡಿ ಕಣಿವೆಯ ಪಾತಾಳದಲ್ಲಿದ್ದಂಥ ಮರಗಳನ್ನು ಲಾರಿಗೆ ಸಾಗಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಆವಾಗ ತುಂಬಾ ಸಹಾಯ ಆಗ್ತಾ ಇದ್ದದ್ದು ಈ ಆನೆಯ ಮುಖಾಂತರ ಆ ಒಂದು ಪಾತಾಳದಲ್ಲಿದ್ದಂತಹ ಮರಗಳನ್ನು ಲಾರಿಗೆ ಹಾಕಲಿಕ್ಕೆ ಮತ್ತಾರಿಂದಲೂ ಸಾಧ್ಯ ಆಗದಿದ್ದಾಗ ಕೃಷ್ಣೇಗೌಡರು ಏನು ಮಾಡ್ತಾರೆ, ಆ ಕಾಂಟ್ರಾಕ್ಟನ್ನು ನನಗೆ ಕೊಡಿ ಅಂತ ಹೇಳಿ ಅವನು ತೆಗೆದುಕೊಳ್ತಾನೆ. ಈಗ ಅವನಿಗೆ ಆನೆ ಬೇಕಿತ್ತು, ಆದ್ದರಿಂದ ಅವನ ಮಠದಿಂದ ಆನೆಯನ್ನು ತರ್ತಾರೆ. ಆದರೆ ಆ ಊರಿನ ಜನರೆಲ್ಲ ಹೇಳ್ತಾರೆ, ಇದು ಇವನಿಗೆ ಹೇಗೂ ಕೈ ಹಿಡಿದಿಲ್ಲ ನೋಡಿ, ಎಲ್ಲ ಕೆಲಸ ಆಯಿತು ಇವನಿಗೆ, ಎಲ್ಲದರಲ್ಲೂ ಕೂಡ ಸೋತು ಹೋಗಿದ್ದಾನೆ, ಇನ್ನು ಈ ಕೆಲಸದಲ್ಲಿ ಮುಂದೆ ಬರ್ತಾನ ಅಂತ ಮೂಡಿಗೆರೆಯ ಹಳ್ಳಿಯ ಜನರು ಹೇಳ್ತಾ ಇದ್ರು. ಕೃಷ್ಣಗೌಡ ಆನೆಯನ್ನು ಕೊಂಡುಕೊಂಡು ವೇಲಾಯುಧನ ಸಂಸಾರ ಸಮೇತವಾಗಿ ಅವನು ತನ್ನ ಆ ಒಂದು ಜವಾಬ್ದಾರಿಯನ್ನು ಪಡೆದುಕೊಳ್ತಾನೆ. ಕೃಷ್ಣೇಗೌಡ ಆನೆಯನ್ನು ಕೊಂಡು ತಂದಾಗ ಅವನು ಇದರಲ್ಲಿ ಮುಳುಗುವುದು ಶತಸಿದ್ಧ ಅಂತ ಊರಿನ ಹಳ್ಳಿಯ ಜನರೆಲ್ಲ ಹೇಳ್ತಾರೆ. ಆದರೆ ಆಗಿದ್ದೇ ಬೇರೆ, ಆಗಿದ್ದು ತದ್ವಿರುದ್ಧ ಆಗ್ತದೆ. ಕೃಷ್ಣೇಗೌಡರು ಈ ಒಂದು ಕೆಲಸದಲ್ಲಿ ಸಕ್ಸಸ್ ಆಗ್ತಾರೆ, ತುಂಬಾ ಹಣವನ್ನು ಸಂಪಾದನೆ ಕೂಡ ಮಾಡ್ತಾರೆ. ಮಠದಲ್ಲಿ ಒಣಹುಲ್ಲು ಮೊಸರನ್ನು ತಿಂದು ಸೊರಗಿದ್ದ ಆನೆಗೆ ಕೃಷ್ಣೇಗೌಡರು ಏನು ಮಾಡ್ತಾರೆ, ಕಾಡಿನಲ್ಲಿದ್ದಂತಹ ಬಯನೆ ಸೊಪ್ಪು, ಆನೆಗೆ ಬೇಕಾಗುವಂಥದ್ದು ಆ ಬಯನೆ ಸೊಪ್ಪು ಎನ್ನುವಂಥದ್ದು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಕೊಟ್ಟು ಪಗಡುದಸ್ತಾಗಿ ಸಾಕಾಣೆ ಮಾಡ್ತಾರೆ. ಆನೆ ಕೂಡ ಕಾಡಿನಲ್ಲಿ ಮರಗಳನ್ನು ಸಾಗಿಸುವ ಕೆಲಸವನ್ನು ಮಾಡುತ್ತಾ ಕೃಷ್ಣೇಗೌಡರಿಗೆ ಒಳ್ಳೆಯ ಲಾಭವನ್ನುಂಟು ಮಾಡ್ತಾರೆ. ಇಷ್ಟೆಲ್ಲ ಆದಮೇಲೆ ಏನಾಯಿತು? ಸರಿ, ಅಲ್ಲಿ ಅವರು ಆನೆಯನ್ನು ಮರವನ್ನು ಸಾಗಿಸ್ತಾ ಕೃಷ್ಣೇಗೌಡರು ತುಂಬಾ ಒಳ್ಳೆಯ ಲಾಭವನ್ನು ಕೂಡ ಪಡಿತಾ ಹೋಗ್ತಾರೆ. ಆನೆಯನ್ನು ಆ ಊರಿನಲ್ಲಿ ಸಾಕಿದ್ರಿಂದ ಅಲ್ಲಿನ ಜನರಿಗೆ ಅದು ತುಂಬಾ ತೊಂದರೆ ಆಗ್ತಾ ಇತ್ತು. ಪ್ರತಿ ಬೇಸಿಗೆಯಲ್ಲಿ ಎಂತ ಆಗ್ತಾ ಇತ್ತು, ಆ ಆನೆಯದು ಏನಾದರೂ ಒಂದು ರಾದ ಅಂತ ಇತ್ತು. ಅದೇನು ಆನೆ ಏನಾದರೂ ಕಿತಾಪತಿ ಮಾಡುತ್ತಿತ್ತೋ ಅಥವಾ ಉರಿ ಬಿಸಿಲಿನ ಬೇಗೆಗೆ ಅದು ಆ ರೀತಿ ಮಾಡ್ತಾ ಇತ್ತ ಅಂತ ಜನರಿಗೆ ಆಗ್ತಾ ಇತ್ತು. ಇಲ್ಲಿ ಕತೆ ಪ್ರಾರಂಭವಾಗುವಂಥದ್ದು ಲೈನ್ ಮ್ಯಾನ್ ದುಗ್ಗಪ್ಪ ನಿರೂಪಕರಿಂದ. ಕೊಡಲಿ ಕೇಳಲು ಬರುವುದರಿಂದ ಮರವೊಂದರ ಕೊಂಬೆ ವೈರ್ ಮೇಲೆ ಬಿದ್ದಿರುವುದು ಕಾರಣವಾಗಿ ಒಂದು ಇಡೀ ಲೈನ್ ಡೆಡ್ ಆಗಿರುತ್ತದೆ. ಮರದ ಎಲೆ ಕಿತ್ತುಕೊಳ್ಳಲು ಹೋಗಿ ಮರದ ಕೊಂಬೆಯನ್ನು ಎಲೆಕ್ಟ್ರಿಕ್ ಲೈನ್ ಮೇಲೆ ಆನೆ ಕೆಡವಿರುತ್ತದೆ. ಅದಕ್ಕೆ ಸಾಕ್ಷಿಯಾಗಿ ಮರದ ಕೆಳಗೆ ಅದರ ಲದ್ದಿ ಬಿದ್ದಿರುತ್ತದೆ. ಕತೆ ಪ್ರಾರಂಭವಾಗುವಂಥದ್ದು ಅಲ್ಲಿ ಲೈನ್ ಮ್ಯಾನ್ ಅಂತ ಹೇಳ್ತಾನೆ, ಅಲ್ಲಿ ಮರವನ್ನು ಕಡಿಬೇಕು, ಕರೆಂಟ್ ಲೈನಿಗೆ ಮರ ಬಿದ್ದಿದೆ ಎನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಊರಿನ ಜನರೆಲ್ಲ ತಿಳ್ಕೊಳ್ತಾರೆ, ಇಲ್ಲ ಅದು ಆನೆ ಮಾಡಿರಬೇಕು ಸೊಪ್ಪನ್ನು ತಿನ್ನಲಿಕ್ಕೆ, ಯಾಕಂದರೆ ಮರದ ಕೆಳಗೆ ಆನೆಯೆಲ್ಲ ಇದೆ ಅಂತ ಹೇಳುವಂಥದ್ದು.
ಕೃಷ್ಣೇಗೌಡನ ಆನೆ ಮೂಡಿಗೆರೆ ಪೇಟೆಯಲ್ಲಿ ಲಂಕು ಲಗಾಮಿಲ್ಲದೆ ತನಗೆ ಬೇಕಾದ ರೀತಿಯಲ್ಲಿ ಹೋಗ್ತಾ ಇತ್ತು. ದನ ಕರುಗಳು ಯಾವ ರೀತಿ ಹೋಗ್ತದೆ ಅದೇ ರೀತಿಯಾಗಿ ತಿರುಗಾಡ್ತಾನೆ ಇತ್ತು. ಅದು ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು, ಖರ್ಚಾದ ಬಾಳೆಗೊನೆ, ದಿಂಡು, ಸಿಪ್ಪೆ, ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರ್ತಾ ಇತ್ತು. ಆನೆ ಕಾಯಮ್ಮಾಗಿ ಎಲ್ಲ ಪೆಟ್ಟಿಗೆ ಅಂಗಡಿಗಳಿಗೂ ಹೋಗಿ ಅಲ್ಲಿರುವಂತಹ ಹಣ್ಣುಗಳು, ತರಕಾರಿಗಳು ಏನೇ ಇದ್ರು ತಗೊಂಡು ತಿಂತಾ ಇತ್ತು. ಒಮ್ಮೆ ಏನು ಮಾಡ್ತದೆ, ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿಯನ್ನು ಆನೆ ದೂಡಿ ಹೋಗಿ ಬೀಳಿಸ್ತದೆ. ರೆಹಮಾನ್ ಸಾಬಿ ಏನು ಮಾಡ್ತಾನೆ, ದೊಡ್ಡ ಗಲಾಟೆಯನ್ನೇ ಮಾಡ್ತಾನೆ. ಕೃಷ್ಣೇಗೌಡರ ತನ್ನ ನಷ್ಟವನ್ನು ಕಟ್ಟಿಕೊಡಬೇಕು ಅಂತ ಹೇಳಿ ಗಲಾಟೆಯನ್ನು ಮಾಡ್ತಾನೆ. ಆನೆ ಹಾಗೆ ಮಾಡಲು ಕಾರಣ ಇದೆ. ಯಾಕೆ ಗೊತ್ತಾ? ರೆಹಮಾನ್ ಆನೆಯನ್ನು ಕುರಿತು ಅನ್ನಬಾರದನ್ನು ಅಂದಿರುವುದೇ ಅದಕ್ಕೆ ಕಾರಣ ಎಂದು ತಿಳಿದ ಮೇಲೆ ಜನರು ರೆಹಮಾನನ್ನೇ ದೂಷಿಸಿ ಚದುರಿ ಅದನ್ನು ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಎರಡನೇ ಬೇಸಿಗೆಯಲ್ಲಿ ಏನಾಗ್ತದೆ, ಒಮ್ಮೆ ನಿರೂಪಕರ ಮನೆಯ ನಳ್ಳಿಯಲ್ಲಿ ಬರುತ್ತಿದ್ದ ನೀರು ನಿಂತು ಹೋಗ್ತದೆ. ಬೆಟ್ಟದ ಜರಿ ಒಂದಕ್ಕೆ ಹಾಕಿಕೊಂಡ ಪೈಪಿನಲ್ಲಿ ಕಪ್ಪೆಯೋ ಹಾವೋ ಸೇರಿರಬೇಕು ಎಂದು ನೋಡಲು ಹೋದರೆ ಪೈಪೆಲ್ಲ ಪುಡಿ ಪುಡಿಯಾಗಿರ್ತದೆ. ದೊಡ್ಡ ದೊಡ್ಡ ಹಳ್ಳದಲ್ಲಿ ನುಜ್ಜುಗುಜ್ಜಾಗಿ ಹೂತು ಹೋಗಿರ್ತದೆ. ಜನರೆಲ್ಲ ಸೇರಿ ಇದು ಕೃಷ್ಣೇಗೌಡರ ಆನೆ ಅಂತ ಹೇಳ್ತಾರೆ. ಅದುವರೆಗೆ ಕಾಡು ಆನೆಗಳ ಪರಿಚಯವಿಲ್ಲದವರಿಗೆ ಕಾಡು ಆನೆಗಳ ಕಾಟ ಎಂದರೆ ಏನು ಎಂದು ತಿಳಿಯುತ್ತದೆ. ಈ ಕಾಡು ಆನೆಗಳು ಪೇಟೆಗೆ ಬಂದು ಜನರಿಗೆ ಪದೇ ಪದೇ ತೊಂದರೆ ಕೊಡಲು ಕಾರಣ ಕೃಷ್ಣೇಗೌಡ ಸಾಕಿರುವ ಹೆಣ್ಣಾನೆ ಬೆದಿಗೆ ಬಂದಿರುವಂಥದ್ದು ಅಂತ ಹೇಳ್ತಾರೆ. ಯಾಕಂದರೆ ಕಾಡಿನಲ್ಲಿರುವಂಥ ಗಂಡಾನೆಗಳೆಲ್ಲ ಹುಡುಕಿಕೊಂಡು ಬರ್ತಾ ಇದೆ, ಕೃಷ್ಣೇಗೌಡರು ಸಾಕಿರುವಂಥ ಹೆಣ್ಣಾನೆ ಮುಖಾಂತರ ಅಂತ. ಕೃಷ್ಣೇಗೌಡನ ಆನೆ ಇನ್ನೂ ದೊಡ್ಡ ರಾದಂತವೆಂದರೆ, ಒಮ್ಮೆ ಆನೆ ಮೇಲೆ ಅಯ್ಯಪ್ಪ ಸ್ವಾಮಿಯ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಕೆಳಗೆ ಬಂದಿದ್ದ ವಿದ್ಯುತ್ ಲೈನ್ ಬಂದು ತಾಗಿ ಪಟಾರ್ ಎಂದು ಪಟಾಕಿ ಹೊಡೆದಂತೆ ಶಬ್ದ ಆಯಿತು. ಗಾಬರಿಯಾದ ಆನೆ ವೇಲಾಯುಧನ ಮಾತನ್ನು ಕೇಳದೆ ಹಿತ್ತಾಳೆ ಆಭರಣಗಳ ಸಮೇತ ಕಾಡಿಗೆ ಓಡಿ ಹೋಗ್ತದೆ. ಕಾಡಿಗೆ ಓಡಿ ಹೋದಂತಹ ಆನೆ ಮತ್ತೆ ತುಂಬನೇ ಸಮಯ ಎಲ್ಲರೂ ಹುಡುಕ್ತಾರೆ. ಕಾಡಿಗೆಲ್ಲ ಹೋಗಿ ಯಾರಿಗೂ ಕೂಡ ಆನೆ ಸಿಗುವುದಿಲ್ಲ. ನಂತರ ಏನಾಗ್ತದೆ, ಸ್ವಲ್ಪ ದಿವಸ ಕಳೆದು ಬೇಸಿಗೆ ಕಾಲದಲ್ಲಿ ಮತ್ತೆ ಬಂದು ಕೃಷ್ಣೇಗೌಡರ ಲಾಯದಲ್ಲಿ ಆನೆ ಪ್ರತ್ಯಕ್ಷ ಆಗಿ ನಿಂತಿರ್ತದೆ. ಎಷ್ಟು ಸಮಯದಾದ ನಂತರ ಇದೆಲ್ಲ ಆಗಿರುವಂತಹ ಘಟನೆ. ಇನ್ನೊಂದು ಘಟನೆ ಆಗಿರ್ತದೆ. ಶಿವೇಗೌಡರು ಅಂತ ಇದ್ದರು. ಅವರು ತಮ್ಮ ಮಿಲ್ಲಿನಲ್ಲಿ ಕಳ್ಳಾಟವನ್ನು ಮಾಡ್ತಾಯಿದ್ರು. ಅಂದರೆ ಸರಕಾರ ಹಗಲಿನ ಹೊತ್ತಿನಲ್ಲಿ ಮರವನ್ನು ಕಡಿದುಕೊಂಡು ಹೋಗಲಿಕ್ಕೆ ಅದಕ್ಕೆ ಪರ್ಮಿಷನ್ ಬೇಕಿತ್ತು. ಆ ಪರ್ಮಿಷನ್ನು ಕೇಳದೆ ಏನು ಮಾಡ್ತಾಯಿದ್ರು, ರಾತ್ರೋರಾತ್ರಿ ಆನೆಯನ್ನು ಕರೆದುಕೊಂಡು ಹೋಗಿ ಶಿವೇಗೌಡರು ಮತ್ತು ಕೃಷ್ಣೇಗೌಡರು ಇಬ್ಬರು ಮಾತುಕತೆಯನ್ನು ಮಾಡಿಕೊಂಡು ಹಣವನ್ನು ಸ್ವಲ್ಪ ಕೊಟ್ಟುಕೊಂಡು ರಾತ್ರಿಯ ಹೊತ್ತಿನಲ್ಲಿ ಮರ ಸಾಗಾಟನಿಗೆಲ್ಲ ಮಾಡ್ತಾಯಿದ್ರು. ಹಾಗೆ ಹೆಚ್ಚು ರಾತ್ರಿಯ ಕಾಲದಲ್ಲಿ ಆನೆಯ ಕೆಲಸ ಮಾಡಿಸಿದಾಗ ಅದಕ್ಕೆ ಹೆಚ್ಚು ಶರಾಬನ್ನು ಬಹುಮಾನವಾಗಿ ಕೊಡ್ತಾಯಿದ್ರು. ಇದನ್ನು ಆನೆ ಮತ್ತು ಆನೆಯ ಮಾವುತ ವೇಲಾಯುಧ ಕುಡಿದು ಬಿಗಿಯಾಗ್ತಾಯಿದ್ರು. ಒಂದು ದಿವಸ ಏನಾಯಿತು ಅಂತ ಹೇಳಿದರೆ, ಈ ಶರಾಬಿನ ನಿಷೇಧದಲ್ಲಿ ವೇಲಾಯುಧನಿಗೆ ಲಾರಿಗೂ ಮತ್ತು ನಾಟಳಿಗೂ ಹಗ್ಗವನ್ನು ಕಟ್ಟಿದ್ದು ನೆನಪಾಗದೆ ಏನಾಗ್ತದೆ, ಅದನ್ನು ಎಳೆಯುವಂಥ ರಭಸದಲ್ಲಿ ಲಾರಿ ಕೆಳಗೆ ಬೀಳ್ತದೆ. ಆಗ ಲಾರಿ ಮತ್ತು ಲಾರಿ ಕೆಳಗೆ ಬಿದ್ದಂಥ ಸಂದರ್ಭದಲ್ಲಿ ಲಾರಿಯ ಡ್ರೈವರ್ ಸಾವಿಗೀಡಾಗಿ ಇದನ್ನು ಎಲ್ಲರಿಗೂ ಗೊತ್ತಾದರೆ ಶಿವೇಗೌಡರು ಮತ್ತು ಕೃಷ್ಣೇಗೌಡರು ಜೈಲಿಗೆ ಹೋಗಬೇಕು ಅಂತ ಹೇಳಿ ಅವರಿಬ್ಬರೂ ಕೂಡ ಆ ಒಂದು ಕಥೆಯನ್ನೇ ಮುಚ್ಚಿ ಹಾಕ್ತಾರೆ. ಈ ರೀತಿಯಾಗಿ ಕಥೆಗಳೆಲ್ಲ ಆಗ್ತಾ ಹೋಗ್ತದೆ. ಒಮ್ಮೆ ನಿರೂಪಕರಿಗೆ ಪತ್ರವನ್ನು ತಲುಪಿಸಲು ಪೋಸ್ಟ್ಮ್ಯಾನ್ ಜಬ್ದಾರ್ 8 ದಿನವಾದರೂ ಪತ್ರ ತಲುಪಿಸಿರುವುದಿಲ್ಲ. ಅವನಿಗೆ ಹುಚ್ಚುನಾಯಿ ಕಡಿದಿರುತ್ತದೆ. ಲೈನ್ಮ್ಯಾನ್ ದುರ್ಗಪ್ಪ ಮತ್ತು ಜಬ್ದಾರ್ ಸೇರಿಕೊಂಡು ಹುಚ್ಚುನಾಯಿಗಳ ವಿರುದ್ಧ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ಗೆ ಕಂಪ್ಲೇಂಟ್ ಕೊಡಲು ನಿರೂಪಕರನ್ನು ಪುಸಲಾಯಿಸ್ತಾರೆ. ಸಮಸ್ಯೆಯ ಗಂಭೀರತೆಯನ್ನು ಅರಿತ ನಿರೂಪಕರು ಮುನ್ಸಿಪಲ್ ಪ್ರೆಸಿಡೆಂಟ್ ಬಿಳಿಯಗಡ್ಡದ ಖಾನ್ ಸಾಹೇಬರನ್ನು ಭೇಟಿ ಮಾಡಿದಾಗ, ನಾವು ಎಷ್ಟೋ ನಾಯಿಗಳನ್ನು ಕೊಂದರೂ ರಾತ್ರೋರಾತ್ರಿ ಧರ್ಮಸ್ಥಳದವರು ಜೈನ್ ಧರ್ಮೀಯರಾದ ಕಾರಣ ಅವರು ನಾಯಿಗಳನ್ನು ಕೊಲ್ಲದೆ ಅಲ್ಲಿ ತಂದು ಬಿಟ್ಟು ಹೋಗುತ್ತಾರೆ ಎಂದು, ನಾವು ಏನೇ ಮಾಡಲು ಹೋದರೂ ಹಿಂದೂ ಮುಸ್ಲಿಂ ಗಲಾಟೆಗೆ ಕಾರಣವಾಗುತ್ತದೆ ಎಂದು ಮೊನ್ನೆ ಕೃಷ್ಣೇಗೌಡನ ಆನೆಯನ್ನು ಪೇಟೆಯಲ್ಲಿ ಓಡಾಡಲು ಬಿಡದೆ ನಿರ್ಬಂಧಿಸಿದ್ದಾರೆ. ಮುಸ್ಲಿಮರು ರಂಜಾನ್ ದಿನ ನೀವು ಒಂಟೆಯನ್ನು ಪೇಟೆಯಲ್ಲಿ ಓಡಾಡಿಸಬಹುದು, ನಾವು ಓಡಾಡಿಸಬಾರದು ಎಂಬ ಪ್ರಶ್ನಿಸಿದರೆಂದು, ನಾವು ಎಲ್ಲವನ್ನೂ ಸರಿದೂಗಿಸಿ ತಮ್ಮ ಟರ್ಮ್ ಪೂರೈಸುವುದೇ ನಮ್ಮ ಜವಾಬ್ದಾರಿ ಎಂದು ಬಿಡ್ತಾರೆ. ಕೃಷ್ಣೇಗೌಡರ ಆನೆ ಹೀಗೆ ಎಲ್ಲ ವಿಷಯಗಳಲ್ಲೂ ಕೇಂದ್ರವಾಗ್ತಾನೆ ಹೋಗ್ತಾರೆ. ಎಲ್ಲ ವಿಷಯಗಳಲ್ಲೂ ಕೂಡ ಕೇಂದ್ರವಾಗುವಂಥದ್ದು ಕೃಷ್ಣೇಗೌಡರ ಆನೆ. ಎಲ್ಲಕ್ಕಿಂತ ಒಂದು ದೊಡ್ಡ ದುರಂತ ಆಗಿರ್ತದೆ. ಏನಾಗಿರ್ತದೆ ಅಂತ ಹೇಳಿದರೆ, ಟೆಲಿಫೋನ್ ಲೈನ್ಮ್ಯಾನ್ ತಿಮ್ಮಪ್ಪನ ಸಾವು ದೊಡ್ಡ ವಿಷಯ ಆಗಿರುವಂಥದ್ದು.
ಮೂಡಿಗೆರೆ ಆಧುನೀಕರಣವಾಗುತ್ತಾ ಹೋದಂತೆ ಎಲೆಕ್ಟ್ರಿಕ್ ಆಫೀಸಿನವರ ಪ್ರೈಮರಿ ಲೈನ್ಗಳು, ಸೆಕೆಂಡರಿ ಲೈನ್ಗಳು, ಟೆಲಿಫೋನಿನವರ ಕನೆಕ್ಷನ್ ಲೈನ್ಗಳು, ಟ್ರಂಕ್ ಲೈನುಗಳು, ಇವರ ನಡುವೆ ಡಿಶ್ ಆಂಟೆನಾ ಕೇಬಲ್ಗಳು, ಈ ತಂತಿಗಳ ಕಂಬಗಳ ನೂಕುನುಗ್ಗಲಿನಲ್ಲಿ ಊರಿನಲ್ಲಿ ಯಾರಾದರೂ ಗಟ್ಟಿಯಾಗಿ ಕೆಮ್ಮಿದರೆ ಸೀನಿದರೆ ಸಹ ಜೋಲಾಡುವ ತಂತಿಗಳು ಒಂದಕ್ಕೊಂದಂತೆ ತಾಗಿ ಡಿಪಾರ್ಟ್ಮೆಂಟ್ಗಳಿಗೆ ಜಗಳ ಕೂಡ ಶುರುವಾಗ್ತದೆ. ಯಾವಾಗ ನೋಡಿದರೂ ಟಿ ವಿಯಲ್ಲಿ ಚಿತ್ರ ಸರಿ ಬರುವುದಿಲ್ಲ ಎಂದು ಟೆಕ್ನಿಷಿಯನ್ಗಳು, ಫೋನ್ ಗೊರಗೊರ ಎನ್ನುತ್ತದೆ ಎಂದು ಲೈನ್ ಮ್ಯಾನ್ಗಳು, ಫ್ಯೂಸ್ ನಿಲ್ಲುತ್ತಿಲ್ಲ ಅಂತ ಹೇಳಿ ಕರೆಂಟಿನವರು, ಕಟ್ಟಿಂಗ್ ಪ್ಲೇಯರ್, ಸ್ಕ್ರೂ ಡ್ರೈವರ್ ಕೈಯಲ್ಲಿ ಹಿಡಿದುಕೊಂಡು ಆಕಾಶ ನೋಡುತ್ತಾ ಎದುರಿಗೆ ಬರುವವರಿಗೆ ಡಿಕ್ಕಿ ಹೊಡೆದುಕೊಂಡು ಓಡಾಡುತ್ತಿರುವುದು ಇಲ್ಲಿ ಸರ್ವೇ ಸಾಮಾನ್ಯವಾದ ದೃಶ್ಯ. ಮೂಡಿಗೆರೆಯಿಂದ ನುಗ್ಗೇಹಳ್ಳಿ ಕಡೆಗೆ ಹೋಗಿರುವ ಟೆಲಿಫೋನ್ ಕಂಬಗಳು 30-40 ಕನೆಕ್ಷನ್ಗಳೊಂದಿಗೆ ಜಟಿಲವಾಗಿ ಅಲ್ಲಿ ಸೇರಿಕೊಂಡಿತ್ತು. ಟೆಲಿಫೋನ್ ಲೈನ್ಮ್ಯಾನ್ ತಿಮ್ಮಪ್ಪ ಏನು ಮಾಡ್ತಾರೆ, ಒಂದು ಬೆಳಿಗ್ಗೆ ಎಕ್ಸ್ಚೇಂಜ್ ಬಳಿಗೆ ಬಂದಾಗ ನುಗ್ಗೇಹಳ್ಳಿಯ ಕಡೆಯ ಅಷ್ಟೂ ಲೈನ್ಗಳು ಡೆಡ್ ಆಗಿವೆ ಎಂದು ಮೇಂಟೆನೆನ್ಸ್ ಅವರು ಹೇಳಿ ಕಳಿಸ್ತಾರೆ. ಊರಿನಿಂದ ಸಾಕಷ್ಟು ದೂರದಲ್ಲಿದ್ದ 17ನೇ ಕಂಬದ ಜಂಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡಿ ಯಾವ ಲೈನ್ ಡೆಡ್ ಆಗಿದೆ ತಿಳಿಯಲು ತಿಮ್ಮಪ್ಪ ಆ ಕಂಬ ಹತ್ತುತ್ತಿದ್ದಂತೆ 30-40 ತಂತಿಗಳ ತೊಡಕಿನೊಳಗೆ ನುಸುಳಿ ತಿಮ್ಮಪ್ಪ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಸ್ಕ್ರೂ ಡ್ರೈವರ್ನಲ್ಲಿ ಎಂಥದನೋ ಮೀಟುತ್ತಿರಬೇಕಾದರೆ ಇದ್ದಕ್ಕಿದ್ದಂತೆ ಅಲ್ಲಿಯೇ ಸತ್ತು ಹೋಗುತ್ತಾನೆ. ಅನೇಕ ತಂತಿಗಳ ಗೋಜಲಿನೊಳಗೆ ಸಿಕ್ಕಿಕೊಂಡಿದ್ದ ತಿಮ್ಮಪ್ಪನ ಹೆಣ ರಿಪೇರಿ ಭಂಗಿಯಲ್ಲಿಯೇ ಕುಳಿತುಕೊಂಡು ಸತ್ತ ಹಾಗೆ ಕಾಣದೆ ಎಲ್ಲರೂ ಅವನು ರಿಪೇರಿ ಮಾಡುತ್ತಿದ್ದಾನೆಂದು ಭಾವಿಸಿ ಸುಮ್ಮನೆ ನಡೆದೇ ಹೋಗಿ ಮತ್ತೊಬ್ಬ ಲೈನ್ಮ್ಯಾನ್ ಶಂಕರಪ್ಪ 2 ದಿನ ಕಳೆದು ಬಂದು ನೋಡಿದಾಗಲೇ ನಡೆದಿದ್ದ ದುರಂತ ಇಲಾಖೆಯವರಿಗೆ ತಿಳಿಯುವುದು. ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಬಂದು ಅದನ್ನು ಪರಿಶೀಲಿಸಿದಾಗ ಸತ್ಯ ತಿಳಿಯುತ್ತದೆ. ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನ ಹೈ ವೋಲ್ಟೇಜ್ ಲೈನ್ ಎಲ್ಲೋ ಟೆಲಿಫೋನ್ ಲೈನ್ಗೆ ತಾಗಿ ಈ ದುರಂತ ಸಂಭವಿಸಿದೆ ಎಂದು ತಿಳಿದ ಮೇಲೆ ಟೆಲಿಫೋನ್ ಸಿಬ್ಬಂದಿ ಮಿಂಚಿನ ಮುಷ್ಕರ ಕೂಡ ಹೂಡ್ತಾರೆ. ಈ ಮುಷ್ಕರ ನಡೆಯುವ ಸಂದರ್ಭದಲ್ಲಿ ಲೈನ್ಮ್ಯಾನ್ ದುರ್ಗಪ್ಪ ಮತ್ತು ನಾರಾಯಣ ಕಥೆಯ ನಿರೂಪಕನಿಗೆ ಭೇಟಿಯಾಗಿ ಹೀಗೆ ಟೆಲಿಫೋನ್ ಲೈನ್ಗೆ ಕರೆಂಟ್ ಲೈನ್ ಒಮ್ಮೆ ಟಚ್ ಆಗುತ್ತಾ ಮತ್ತೊಮ್ಮೆ ಬಿಡುತ್ತಾ ಇರುವ ರೀತಿಗೆ ಕಾರಣ ಕೃಷ್ಣೇಗೌಡರ ಆನೆ ಎಂದು ದುರ್ಗಪ್ಪ ಈ ಒಂದು ತಾಂತ್ರಿಕ ಅಂಶವನ್ನು ನಿರೂಪಕರಿಗೆ ಬಿಚ್ಚಿ ಮನವರಿಕೆ ಮಾಡಿಕೊಡ್ತಾರೆ. ಊರಿನಲ್ಲಿರುವ ಹೆಣ್ಣಾನೆಗೆ ಮೈ ಕಡಿತ ಬಂದರೆ ಉಜ್ಜಲು ಮರಗಿಡಗಳು ಇಲ್ಲದ ಕಾರಣ ಯಾವುದೋ ಕಂಬಕ್ಕೆ ಹೋಗಿ ಮೈ ಉಜ್ಜುತ್ತದೆ. ಅದು ಮೈ ಉಜ್ಜುತ್ತಿದ್ದಂತೆ ಕಂಬದ ತಂತಿಗಳೆಲ್ಲ ಸಿಡಿದು ಹೋಗುವುದನ್ನು ನಾನು ಕಣ್ಣಾರೆ ಕಂಡಿದ್ದನ್ನು ಕಾಡಿನಲ್ಲಿ ದನಗಳನ್ನು ಮೇಯಿಸಲು ಹೋಗಿದ್ದ ಮಕ್ಕಳು ತಿಳಿಸುತ್ತವೆ. ಈ ಮಧ್ಯೆ ಮತ್ತೊಂದು ಬೇಸಿಗೆ ಬಂದು ಒಂದು ರಾತ್ರಿ ಏನಾಗ್ತದೆ, ಸುಬ್ಬೇಗೌಡನ ಕೊಟ್ಟಿಗೆಗೆ ಕೃಷ್ಣೇಗೌಡರ ಆನೆ ಬಂದು ಮೇಕೆಗಳಿಗೆ ಹಾಕಿದ್ದ ಮೇವನ್ನು ಎಳೆದುಕೊಂಡು ಹೋಗಿರ್ತದೆ. ನಾಯಿಗಳು ಜೋರಾಗಿ ಬುಗಳಲು ಏನು ಸಮಾಚಾರ ಅಂತ ಪರಿಶೀಲಿಸಿದಾಗ ಸುಬ್ಬೇಗೌಡನ ಕೊಟ್ಟಿಗೆಯ ಮಾಡು ಬಿದ್ದು 4 ಮೇಕೆಗಳ ಪ್ರಾಣ ಕಳೆದುಕೊಂಡಿರ್ತದೆ. ಅದೇ ದಿನ ರಾತ್ರಿ ಶಿವೇಗೌಡರ ಸಾಮಿಲ್ಲಿಗೆ ಕಳ್ಳನಾಟ ಸಾಗಿಸುತ್ತಿದ್ದ ಅಬ್ಬಾಸನ ಲಾರಿ ರಸ್ತೆ ಪಕ್ಕದ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದು ಮರದ ದಿಮ್ಮಿಗಳಿಗೂ ಗೋಣಿ ಮರಕ್ಕೂ ನಡುವೆ ಸಿಕ್ಕಿ ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣ ಅಪ್ಪಚ್ಚಿಯಾಗಿ ಹೋಗ್ತಾರೆ. ಸುಬ್ಬೇಗೌಡ ತನ್ನ ಕೊಟ್ಟಿಗೆಯಲ್ಲಾದ ನಷ್ಟವನ್ನು ಫಾರೆಸ್ಟ್ ಆಫೀಸರ್ ನಾಗರಾಜರಿಗೆ ಹೇಳಲು ಹೋದರೆ ಅವರು ಅದಕ್ಕೆ ಅವಕಾಶ ಕೊಡದೆ ಕಳ್ಳನಾಟ ಯಾರದ್ದು, ಮರ ಎಲ್ಲಿಯದು ಇತ್ಯಾದಿಗಳನ್ನೇ ತನಿಖೆ ಮಾಡುತ್ತಾ ಕೇಸ್ ಬಿಲ್ಡಪ್ ಮಾಡಲು ಕಾತರನಾಗಿರುತ್ತಾನೆ. ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲದಿದ್ದರೆ ಮಾತಿಗೆ ಮಾತು ಬೆಳೆದು ಅಲ್ಲೇ ಗಲಾಟೆ ಹೊಡೆದಾಟ ಆಗುವ ಸಂಭವ ಕೂಡ ಕಂಡುಬರ್ತದೆ. ನೋಡಿ, ಇಲ್ಲಿ ನಮಗೆ ಗೊತ್ತಾಗುವಂಥದ್ದು ಪ್ರತಿಯೊಂದು ವಿಷಯಕ್ಕೂ ಕಾರಣ ಆಗುವಂಥದ್ದು ಕೃಷ್ಣೇಗೌಡರ ಆನೆ. ಒಂದು ಕಂಬದಲ್ಲಿ ಹಲವಾರು ತಂತಿಗಳಿರಬೇಕಾದ್ರೆ ಲೈನ್ ಮ್ಯಾನ್ ಬಂದು ನೋಡಬೇಕಾದ್ರೆ ಏನೋ ತೊಂದರೆ ಆದರೂ ಕೂಡ ಆಗಿರುವಂಥದ್ದು ಆನೆ ಅಂತ ಹೇಳುವಂಥದ್ದು. ಕಾರಣ ಆನೆ ಮೈ ಉಜ್ಜಲಿಕ್ಕೆ ಕಂಬವನ್ನು ಬಳಸ್ತದೆ, ಆದ್ದರಿಂದ ಶಾಕ್ ಬರ್ತದೆ ಎನ್ನುವಂಥದ್ದು. ಆಮೇಲೆ ಒಂದು ಆನೆ ರಾತ್ರಿಯ ವೇಳೆಯಲ್ಲಿ ಕೊಟ್ಟಿಗೆಗೆ ಹೋಗಿ ಅಲ್ಲಿನ ಮೇವನ್ನು ತಿನ್ನುವಂಥದ್ದು, ಅದು ಹೊರಗೆ ಬಂದಾಗ ಆ ಒಂದು ಕೊಟ್ಟಿಗೆ ಎಲ್ಲ ಮುರಿದು ಬೀಳುವಂಥದ್ದು, ಅಲ್ಲಿರುವಂಥ ಮೇಕೆಗಳೆಲ್ಲ ಸಾವನ್ನು ಅನುಭವಿಸುವಂಥದ್ದು, ಸತ್ತು ಹೋಗುವಂಥದ್ದು, ಇದೆಲ್ಲ ಕೃಷ್ಣೇಗೌಡರ ಆನೆಯಿಂದಾಗಿದೆ. ಕೃಷ್ಣೇಗೌಡರ ಆನೆ ಎಲ್ಲದಕ್ಕೂ ಕಾರಣ. ಒಟ್ಟಿನಲ್ಲಿ ಎಲ್ಲದಕ್ಕೂ ಕೂಡ ಕೃಷ್ಣೇಗೌಡರ ಆನೆಯನ್ನೇ ಹೇಳುವಂಥದ್ದು.
ಇದನ್ನು ಕೇಳಿ ಕೇಳಿ ಸಾಕಾದಂಥ ಕೃಷ್ಣೇಗೌಡರಿಗೆ ಈಗ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಯ್ಯೋ ಬೇಡಪ್ಪ, ನನಗೆ ಈ ಆನೆ ಸಾಕುವ ಒಂದು ಕೆಲಸ ಬೇಡ, ಇನ್ನು ಈ ಒಂದು ಆನೆಯನ್ನು ಯಾರಿಗಾದರೂ ಕೊಟ್ಟು ಬಿಡ್ತೇನೆ, ಇಲ್ಲದಿದ್ದರೆ ಕಾಡಿನಲ್ಲಿ ಬಿಟ್ಟು ಬರ್ತೇನೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಕೃಷ್ಣೇಗೌಡನಿಗೆ ಒಂದು ರೀತಿ ರೋಸಿ ಹೋಗಿರ್ತದೆ. ಅಂದರೆ ಹಳ್ಳಿಯ ಜನರೆಲ್ಲರೂ ಕೂಡ ಬಂದು ನಿನ್ನ ಆನೆ ಆನೆ ಆ ರೀತಿ ಮಾಡಿದೆ, ನಿನ್ನ ಆನೆ ಈ ರೀತಿ ಮಾಡಿದೆ, ನಿನ್ನ ಆನೆ ತೊಂದರೆ ಕೊಟ್ಟಿದೆ, ನಿನ್ನ ಆನೆಯಿಂದ ಸಾವನ್ನಪ್ಪಿದ್ದಾರೆ ಅಂತ ಪ್ರತಿಯೊಬ್ಬರು ಬಂದು ಕೂಡ ಹೇಳಿದರೆ ನಮಗೆ ಹೇಗಾಗ್ತದೆ ನೋಡಿ. ಈಗ ನಮ್ಮ ನಾಯಿ ಬೇರೆಯವರ ಮನೆಗೆ ಹೋಗಿ ಉಪದ್ರ ಕೊಟ್ಟು ಅವರು ನಮಗೆ ದೂರನ್ನು ಹೇಳಿದರೆ ನಮಗೆ ಯಾವ ಥರ ಒಂಥರ ಯಾವಾಗಲೂ ಕಿರಿಕಿರಿ ಅನ್ನಿಸ್ತದೆ. ಕೆಲವೊಮ್ಮೆ ಕೋಳಿಗಳೆಲ್ಲ ಉಪದ್ರ ಕೊಡುವಂಥದ್ದು, ದನಕರುಗಳು, ಅದೆಲ್ಲ ಹಳ್ಳಿಗಳಲ್ಲಿ ಹೆಚ್ಚಾಗಿ ಆಗ್ತಾ ಇರ್ತದೆ. ನಾವು ಪೇಟೆಗಳಲ್ಲಿ ಆ ರೀತಿ ಆಗುವಂಥದ್ದು ಕಡಿಮೆ. ಹಳ್ಳಿಗಳಲ್ಲಿ ಏನಾಗ್ತದೆ, ನಾಯಿ ಹೋಗಿ ಉಪದ್ರ ಕೊಡುವಂಥದ್ದು, ಬೆಕ್ಕುಗಳು ಉಪದ್ರ ಕೊಡುವಂಥದ್ದು, ಕೋಳಿ ಮರಿಗಳು, ಕೋಳಿಗಳೆಲ್ಲ ಉಪದ್ರ ಕೊಡುವಂಥದ್ದು, ಇದೆಲ್ಲ ಆಗ್ತಾನೆ ಇರ್ತದೆ. ಮತ್ತು ಅದನ್ನು ಕಂಪ್ಲೇಂಟ್ ಕೂಡ ಮಾಡ್ತಾ ಇರ್ತಾರೆ, ನಿಮ್ಮ ಕೋಳಿ ಬಂದು ನನ್ನ ಗಿಡಗಳನ್ನೆಲ್ಲ ಹಾಳು ಮಾಡಿತು, ಆ ರೀತಿ ಆಯಿತು, ಈ ರೀತಿ ಆಯಿತು ಅಂತ ಹೇಳುವಂಥದ್ದು. ಯಾವಾಗ ಆ ರೀತಿ ನಮಗೆ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೋ ಅದು ಒಂದು ರೀತಿಯ ನಮಗೆ ಕಿರಿಕಿರಿ ಅನ್ನಿಸ್ತದೆ. ಇಲ್ಲಿ ಕೃಷ್ಣೇಗೌಡರಿಗೂ ಆಗಿರುವಂಥದ್ದು ಅದೇ, ಕೃಷ್ಣೇಗೌಡರಿಗೂ ಕೂಡ ತುಂಬಾ ಕಿರಿಕಿರಿ ಅಂತ ಅನ್ನಿಸ್ತದೆ. ಅಷ್ಟೆಲ್ಲ ಆದಮೇಲೆ ಒಂದು ದಿವಸ ಮಧ್ಯಾಹ್ನ ಮುನ್ಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಹೇಬರು ಪುರ ಪ್ರಮುಖರು ಮೀಟಿಂಗನ್ನು ಕರೀತಾರೆ. ಆ ಊರಿನ ಹಳ್ಳಿಯಲ್ಲಿ ಮೀಟಿಂಗ್ ಮಾಡ್ತಾರೆ, ಎಲ್ಲರೂ ಮೀಟಿಂಗಿಗೆ ಬರ್ತಾರೆ. ಅಲ್ಲಿ ಮುಖ್ಯವಾದ ವಿಷಯ ಏನು ಅಂತ ಅಂದರೆ ನಾಯಿಗಳ ಹಾವಳಿಯನ್ನು ತಪ್ಪಿಸಲಿಕ್ಕೆ ನಾಯಿಗಳನ್ನು ಏನು ಮಾಡುವಂಥದ್ದು ಅಂತ ಮಾತನಾಡಲಿಕ್ಕೆ ಕರೆಸುವಂಥದ್ದು. ನಿರೂಪಕರು ಕೂಡ ಅಲ್ಲಿಗೆ ಹೋಗಿರ್ತಾರೆ. ಮೀಟಿಂಗಿಗೆ ಬಂದಿದ್ದ ಪ್ರತಿಯೊಬ್ಬರು ಕೂಡ ನಾಯಿಯ ವಿಚಾರ ಬಿಟ್ಟು ನಮ್ಮ ಎಲ್ಲ ಕಷ್ಟಗಳಿಗೆ ಕಾರಣ ಕೃಷ್ಣೇಗೌಡರ ಆನೆ ಕಾರಣ ಎಂದು ದೊಡ್ಡ ಗಲಾಟೆಯನ್ನೇ ಎಬ್ಬಿಸ್ತಾರೆ. ನಿರೂಪಕರು ಮಾತನಾಡಲು ಅವಕಾಶ ಕೂಡ ಕೊಡುವುದಿಲ್ಲ. ಕೃಷ್ಣೇಗೌಡ ಸಹ ಆನೆಯಿಂದ ಆಗುತ್ತಿದ್ದ ಕಿರುಕುಳಕ್ಕೆ ರೋಸಿಯೇ ಹೋಗಿರ್ತಾನೆ. ಅದನ್ನು ಅವನು ಕೊಡುತ್ತೇನೆಂದರೂ ಯಾರೂ ಕೂಡ ಕೊಳ್ಳುವವರು ಕೂಡ ಇರುವುದಿಲ್ಲ. ಫಾರೆಸ್ಟ್ ರೇಂಜರ್ ಅದು ಅಷ್ಟೊಂದು ಪುಂಡು ಆನೆಯಾದರೂ ಅದರ ಮೇಲೆ ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ, ಅಂಥ ಸಂದರ್ಭ ಬಂದರೆ ಶೂಟ್ ಮಾಡೇ ಬಿಡು ಎಂದು ಫಾರೆಸ್ಟ್ ನಾಗರಾಜನಿಗೆ ಹೇಳುತ್ತಾರೆ. ತನ್ನ ಆನೆ ಲಾಯದಿಂದ ಹೊರಗೆ ಹೋಗುವುದಿಲ್ಲ, ಇಂದು ಅದು ಹೊರಗೆ ಬಂದರೆ ಯಾರು ಬೇಕಾದರೂ ಶೂಟ್ ಮಾಡಿ, ಅನಂತರ ನೀವೇ ಅದರ ಹೆಣವನ್ನು ಸಾಗಿಸಿ. ಕೃಷ್ಣೇಗೌಡನೇ ಅದಕ್ಕೆ ಅನುಮತಿಯನ್ನು ನೀಡ್ತಾನೆ. ಹೀಗೆ ಆನೆಯನ್ನು ಕೊಲ್ಲುವ ಖುಷಿಯೊಂದಿಗೆ ಸಭೆ ವಿರಮಿಸ್ತದೆ. ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ ಮುಖ್ಯವಾಗಿ ನಡೆಯುವಂಥದ್ದು ಆ ಊರಿನಲ್ಲಿ ಬೀದಿ ನಾಯಿಗಳ ಕಾಟ ಇರ್ತದೆ. ಆ ಬೀದಿ ನಾಯಿಗಳನ್ನು ಎಂತ ಮಾಡೋದು ಅಂತ ಕೇಳಲಿಕ್ಕೆ ಮೀಟಿಂಗನ್ನು ಮಾಡಿರ್ತಾರೆ. ಆ ಮೀಟಿಂಗ್ನಲ್ಲಿ ಎಲ್ಲರೂ ಕೂಡ ದೂರನ್ನು ಹೇಳುವಂಥದ್ದು, ಕೃಷ್ಣೇಗೌಡರ ಆನೆ ನಮಗೆ ಕಷ್ಟಕ್ಕೆ ಕಾರಣ, ಕೃಷ್ಣೇಗೌಡರ ಆನೆಯನ್ನು ಏನಾದರೂ ಮಾಡಬೇಕು, ಕೃಷ್ಣೇಗೌಡರ ಆನೆ ನಮಗೆ ಬೇಡ ಎನ್ನುವಂಥದ್ದು. ಕೃಷ್ಣೇಗೌಡರಿಗೆ ತುಂಬಾ ರೋಸಿ ಹೋಗಿರ್ತದೆ. ಕೃಷ್ಣೇಗೌಡರು ಕೂಡ ಹೇಳ್ತಾರೆ, ಸರಿ ಯಾರಿಗಾದರೂ ಯಾರು ತಗೊಳ್ತಾರೆ ನೀವು ತಗೊಳ್ಳಿ ಅಂತ ಕೇಳಿದಾಗ ಯಾರು ಕೂಡ ತಗೊಳ್ಳೋರು ಕೂಡ ಇರುವುದಿಲ್ಲ. ಅದಕ್ಕೆ ಫಾರೆಸ್ಟಿನ ಅಧಿಕಾರಿ ಹೇಳ್ತಾನೆ, ಆ ರೀತಿಯ ಪುಂಡಾನೆ ಇದ್ದರೆ ಅದನ್ನು ಶೂಟ್ ಔಟ್ ಮಾಡಿ ಕೊಲ್ಲುವಂಥದ್ದು, ಮತ್ತು ಪುಂಡಾನೆಯನ್ನೆಲ್ಲ ಬಿಡಲಿಕ್ಕಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣೇಗೌಡರು ಕೂಡ ಹೇಳ್ತಾರೆ, ಸರಿ ನಿಮಗೆ ಅದು ಪುಂಡಾನೆ ಅದು ತೊಂದರೆ ಕೊಡ್ತದೆ ಅಂತ ಶೂಟ್ ಮಾಡಿ, ನನಗೆ ಏನು ತೊಂದರೆ ಇಲ್ಲ, ಅನುಮತಿಯನ್ನು ಕೊಡ್ತೇನೆ ನಾನು ಅಂತ ಹೇಳಿ ಅನುಮತಿಯನ್ನು ಕೂಡ ಕೊಡ್ತಾನೆ. ಮೀಟಿಂಗಿಗೆ ಬಂದಿದ್ದ ಜನರಿಗೆಲ್ಲ ಖುಷಿ ಆಗ್ತದೆ. ಆ ಮೀಟಿಂಗ್ ಅಲ್ಲಿ ಮುಗೀತದೆ. ಇತ್ತ ವೇಲಾಯುಧ ಮತ್ತು ಅವನ ಹೆಂಡತಿ ಆನೆಯ ಕಾರಣಕ್ಕೆ ಜಗಳ ಆಡಿರ್ತಾರೆ. ಇಬ್ಬರು ಕೂಡ ಜಗಳ. ಯಾರು? ವೇಲಾಯುಧ ಅಂದರೆ ಆನೆಯ ಮಾವುತ. ಇಂದು ಆನೆ ಏನಾದರೂ ಲಾಯದಿಂದ ಹೊರಬಂದರೆ ಅದರ ಕಾಲುಗಳ ಉಗುರುಗಳಿಗೆ 4 ಬಾರಿ ಚುಚ್ಚಿ ಬುದ್ಧಿ ಕಲಿಸುತ್ತೇನೆಂದು ಬಂದ ವೇಲಾಯುಧ ಕುಡಿದ ಅಮಲಿನಲ್ಲಿ ಲಾಯದಿಂದ ಹೊರಗೆ ಇದ್ದ ಗಂಡಾನೆಯೊಂದರ ಕಾಲ್ತುಳಿತಕ್ಕೆ ಸಿಕ್ಕಿ ಸತ್ತು ಹೋಗ್ತಾನೆ. ವೇಲಾಯುಧ ಮತ್ತು ಹೆಂಡತಿ ಜಗಳ ಆಡಿರುವುದು ಆನೆ ಕಾರಣಕ್ಕಿಂತ ಜಗಳ ಆಡಿರ್ತಾರೆ. ಆಗ ವೇಲಾಯುಧ ಹೇಳ್ತಾನೆ, ಒಂದು ವೇಳೆ ಆನೆ ಹೊರಗೆ ಬರಲಿ, ಅದರ ಕಾಲುಗಳ ಉಗುರುಗಳಿಗೆ 4 ಬಾರಿ ಚುಚ್ಚಿ ಬುದ್ಧಿ ಕಲಿಸ್ತೇನೆ ಅಂತ. ವೇಲಾಯುಧ ಕುಡಿದ ಅಮಲಿನಲ್ಲಿರ್ತಾನೆ. ಲಾಯದಿಂದ ಹೊರಗೆ ಬಂದಾಗ ಅಲ್ಲಿ ಒಂದು ಗಂಡಾನೆ ಇರ್ತದೆ, ಅದರ ಕಾಲು ತುಳಿತಕ್ಕೆ ಸಿಕ್ಕಿ ವೇಲಾಯುಧ ಸಾವನ್ನಪ್ತಾನೆ. ಅತ್ತ ಫಾರೆಸ್ಟ್ ಆಫೀಸರ್ ನಾಗರಾಜ ಕೃಷ್ಣೇಗೌಡನ ಆನೆಗೆ ಕಾದು ಕುಳಿತು ಹೆಸರುವಾಸಿಯಾದ ಶಿಕಾರಿ ಗುಂಡಿಯಲ್ಲಿ ಕುಳಿತಿರ್ತಾನೆ. ಈಗ ಕೃಷ್ಣೇಗೌಡರ ಆನೆಯನ್ನು ಹಿಡಿಬೇಕು ಅಂತ ಹೇಳಿ. ಅದು 100 ವರ್ಷಗಳಿಂದ ಕಾಡು ಪ್ರಾಣಿಗಳು ನಡೆದಾಡಿ ಹೋಗುವಂತಹ ಒಂದು ದಾರಿ ಮಾಡಿಕೊಂಡಿದ್ದಂತಹ ಒಂದು ಗುಂಡಿ. ಅದು ತಮಿಳುನಾಡಿನ ಮದುಮಲೈನಿಂದ ಮಹಾರಾಷ್ಟ್ರದವರೆಗೂ ಹಬ್ಬಿರುವ ಈ ಕಾಡಿನಲ್ಲಿ ಕಾಡು ಪ್ರಾಣಿಗಳು ಸಹ್ಯಾದ್ರಿ ಕಾಡಿನ ಉದ್ದಕ್ಕೂ ವಲಸೆ ಹೋಗಲು ಮಾಡಿಕೊಂಡಿದ್ದಂಥ ಹೆದ್ದಾರಿ. ಆದ್ದರಿಂದ ಕೃಷ್ಣೇಗೌಡರ ಆನೆ ಅಲ್ಲಿ ಬಂದೇ ಕಾಡಿಗೆ ಹೋಗುತ್ತದೆ ಎಂದು ನಾಗರಾಜ್ ಕಾದು ಕುಳಿತಿರ್ತಾನೆ.
ಗಾರ್ಡ್ ರಾಮಪ್ಪ ಕೃಷ್ಣೇಗೌಡರ ಆನೆ ಲಾಯದಿಂದ ತಪ್ಪಿಸಿಕೊಂಡು ಕಾಡಿಗೆ ಹೋಯಿತು ಎಂದು ಸುದ್ದಿ ತರುತ್ತದೆ. ಅದನ್ನು ಕೊಲ್ಲದೆ ಹಿಂದಿರುಗಿದ ರಾಮಪ್ಪನಿಗೆ ಮುಗಿದು ತಾನೊಬ್ಬನೇ ಆನೆ ಹೋದ ಕಾಡಿಗೆ ಹೋಗಿ ನಂತರ ಆ ಗಾರ್ಡ್ ಕಣ್ಮರೆಯಾಗಿ ಹೋಗ್ತಾನೆ. ಈ ಘಟನೆಯ ನಂತರ ಮೂಡಿಗೆರೆಯಲ್ಲಿ ಮತ್ತೆ ಯಾರ ಕಣ್ಣಿಗೂ ನಾಗರಾಜನ ಶವ ಕೂಡ ಕಾಣದಂತೆ ಕಣ್ಮರೆಯಾದ ಎಂಬ ವಿವರಣೆಯೊಂದಿಗೆ ಕತೆ ಮುಕ್ತಾಯ ಆಗ್ತದೆ. ಫಾರೆಸ್ಟ್ ಅಧಿಕಾರಿ ನಾಗರಾಜ ಪತ್ತೆಯಾಗುವುದಿಲ್ಲ, ಅಂದರೆ ಅವನು ಕಾಡಿಗೆ ಹೋಗ್ತಾನೆ, ಕೃಷ್ಣೇಗೌಡರ ಆನೆಯನ್ನು ನಾನು ಹಿಡಿದು ತರ್ತೇನೆ ಅಂತ ಹೇಳಿ ಕಾಡಿಗೆ ಹೋದವನು ನಾಪತ್ತೆ ಆಗಿರ್ತಾನೆ, ಅವನ ಹೆಣ ಕೂಡ ಸಿಗುವುದಿಲ್ಲ ಎನ್ನುವಂಥ ರೀತಿಯಲ್ಲಿ ಈ ಒಂದು ಕತೆ ಮುಕ್ತಾಯ ಆಗ್ತದೆ. ಇವಿಷ್ಟು ಕೃಷ್ಣೇಗೌಡರ ಆನೆಯ ಕಥೆಯಲ್ಲಿ ಬರುವಂಥ ವಿಚಾರ ಆಗಿದೆ ಸ್ನೇಹಿತರೆ. ಇದು ನೋಡಿದರೆ ಕತೆ ತುಂಬಾ ಇದೆ. ಈಗ ನಾವು ಸಣ್ಣಕ್ಕೆ ಚಿಕ್ಕದಾಗಿ ಅದನ್ನು ಮುಗಿಸಿರುವಂಥದ್ದಷ್ಟೇ. ಇದು ನೋಡಿದರೆ ನೋಡಿ ಎಷ್ಟು ಪುಟದಷ್ಟು ಕೊಟ್ಟಿದ್ದಾರೆ, ಬೇರೆ ಬೇರೆ ಕತೆ ಅದರಲ್ಲಿ. ಈಗ ನಾವು ಹೇಳಿರುವಂಥ ಕಥೆಯೆಲ್ಲ ಸ್ವಲ್ಪ ಉದ್ದಕ್ಕೆ ಎಳೆದುಕೊಂಡು ಜಾಸ್ತಿ ವಿವರಣೆಗಳಿದೆ. ನಾವು ಸರಳವಾಗಿ ಸುಲಭವಾಗಿ ಹೇಳಿರುವಂಥದ್ದಷ್ಟೇ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.